ಇದು ನಮ್ಮ ಮಲೆನಾಡು ಕಡೆ ಮಾಡುವಂತ ಚಿನ್ನಿಕಾಯಿ ಶಾವ್ಗೆ ಇಲ್ಲ ಸಿಹಿ ಕುಂಬಳಕಾಯಿ ಶಾವ್ಗೆ ಅಂತಾನು ಹೇಳ್ತಾರೆ. ಇದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಮೀಡಿಯಂ ಚಿನ್ನಿಕಾಯಿನ ಪೂರ್ತಿ ಹೆಚ್ಚಿ ಇದಕ್ಕೆ ನೀರ್ ಹಾಕಿ 3 ಇಂದ 4 ವಿಷಲ್ನ ಕೂಗ್ಸ್ಕೊಂಡು ಒಂದು ದೊಡ್ಡ ಪ್ಲೇಟ್ ಅಲ್ಲಿ ಇದನ್ನ ಆರೋದಕ್ಕೆ ಹಾಕೋಬೇಕು. ನಂತರ ಇದಕ್ಕೆ ಒಂದು ಮೀಡಿಯಂ ಚಿನ್ನಿಕಾಯಿಗೆ 3 ಲೋಟ ಅಕ್ಕಿನ 2 ಗಂಟೆ ಕಾಲ ನೆನ್ಸಿಟ್ಕೊಂಡಿರೋದು. ಇದನ್ನ ಅಕ್ಕಿನ ನೀರೆಲ್ಲ ತೆಗೆದು ಅಕ್ಕಿ ಅಷ್ಟೇ ಹಾಕಿ ಇದಕ್ಕೆ ಚಿಟಿಕೆ ಅರಿಶಿನ ಹಾಗೆ ಉಪ್ಪನ್ನ ಹಾಕಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೋಬೇಕು. ಇದಕ್ಕೆ ನಂತರ ಬೆಲ್ಲ, ತುಂಬಾ ಬೆಲ್ಲ ಬೇಕಾಗತ್ತೆ. ಬೆಲ್ಲ ಸ್ವೀಟ್ ನೋಡ್ಕೊಂಡು ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ದೆ ಇರೋ ತರ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಅಂತ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನ ಬಾಳೆದೆಲೆಯಲ್ಲಿ ಕೊಟ್ಟೆ ಮಾಡ್ಕೊಂಡು ಹಿಟ್ಟನ್ನೆಲ್ಲ ಅದಕ್ಕೆ ಹಾಕೊಂಡು ಬೇಯಿಸ್ಕೋಬೇಕು. ಅದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಈ ತರ ಬಾಳೆ ಎಲೆನ ಚೆನ್ನಾಗಿ ಕಾಸ್ಕೊಂಡು ಅದರಲ್ಲಿರೋ ದಾರನ ತಕ್ಕೊಂಡು ಕೊಟ್ಟೆ ಕಟ್ಕೋಬೇಕು. ಹಿಟ್ಟನ್ನ ತುಂಬಾ ತೆಳು ಮಾಡ್ಕೊಂಡ್ರು ಈ ತರ ಕೊಟ್ಟೆ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಹಿಟ್ಟೆಲ್ಲ ಹೊರಗೆ ಬರುತ್ತೆ. ಆದ್ರಿಂದ ಹಿಟ್ಟು ಹದವಾಗಿ ಸರಿಯಾಗಿರ್ಬೇಕು. ಈ ತರ ಕೊಟ್ಟೆ ಕಟ್ಕೊಂಡು ಮಾಡಿಟ್ಕೊಂಡಿರೋ ಹಿಟ್ಟನ್ನ ಹಾಕಿ ಮತ್ತೊಂದ್ ಕಡೆ ದಾರದಲ್ಲಿ ಕೊಟ್ಟೆನ ಕ್ಲೋಸ್ ಮಾಡ್ಕೊಂಡ್ರೆ ಕೊಟ್ಟೆ ಕಡುಬು ರೆಡಿ ಆಗುತ್ತೆ. ಇದನ್ನ ಒಲೆ ಮೇಲೆ ಇಟ್ಟು ಚೆನ್ನಾಗಿ 2 ಗಂಟೆಯಿಂದ 3 ಗಂಟೆಗಳ ಕಾಲ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಿರೋ ಕಡುಬನ್ನ ಹಾಗೆ ತುಪ್ಪ ಹಾಕೊಂಡು ತಿನ್ಬೋದು. ಇಲ್ಲ ಅಂತ ಅಂದ್ರೆ ಈ ತರ ಕಡುಬನ್ನ ಪೀಸಾಗಿ ಕಟ್ ಮಾಡ್ಕೊಂಡು ಚಕ್ಲಿ ಮಾಡೋ ಒರಳು ಇಲ್ಲ ಅಂದ್ರೆ ಶಾವ್ಗೆ ಮಾಡೋ ಮಿಷನ್ ಸಿಗತ್ತೆ, ಅದ್ರಲ್ಲಿ ಹಾಕೊಂಡು ಈ ತರ ಶಾವ್ಗೆ ತರ ಮಾಡ್ಕೊಂಡು ಅದಕ್ಕೆ ತುಪ್ಪ ಹಾಕೊಂಡು ತಿನ್ಬೋದು.